ಪಟ್ಟಾಭಿಷೇಕ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಸೆಂಟ್ರಲ್ ನೋಡ್ಕೊತಾ ಇದ್ದಾರೆ. ಅವರಿಗೆ ಪಕ್ಷ ಸಂಘಟನೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದು ಪಾರಂಪರ್ಯವಾಗಿ ಬಂದಿದೆ, ಹಂಗೆ ಬಂದಿದೆ. ಸೊ ಹಾಗಾಗಿ ಅವರಿಗೆ ಚನ್ನಪಟ್ಟಣದಲ್ಲಿ ಜನ ಬುದ್ಧಿವಾದ ಹೇಳಿದ್ರೆ ಅವ್ರು ಕೇಳಲಿಲ್ಲ. ಅದು ಮುಗಿದಿರ್ತಕ್ಕಂಥ ಅಧ್ಯಾಯ ನಿಮಗೆ ಇವತ್ತು ಬರ್ಕೊಂಡು ಹೋಗ್ತೀನಿ. ಜೆಡಿಎಸ್ ಬಿಜೆಪಿ ಜಾಯಿಂಟ್ ಆಗಿ ಎಲ್ಲೂ ಮಾಡ್ತಾ ಇಲ್ಲ. ಅವರೇ ಬೇರೆ ಇವರೇ ಬೇರೆ ಮಾಡ್ತಾವ್ರೆ. ಕುಮಾರಸ್ವಾಮಿ ಅವರು ಏನು ಕಲ್ಪನೆ ಇಟ್ಕೊಂಡು ಮಂತ್ರಿಯಾಗಿ ಹೋದ್ರು, ಅವ್ರಿಗೆ ₹1 ಅಧಿಕಾರ ಇಲ್ಲ. ಅಲ್ಲಿ ಎಲ್ಲಿದ್ದಾರೆ? ಭದ್ರಾವತಿ VSL ಒಂದು ವಾರದಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ರು. ಮಿನಿಸ್ಟರ್ ಆಫ್ ಸ್ಟೇಟ್ ಹೇಳಿಕೆ ಕೊಡ್ತಾನೆ, ನಾವು ಮುಚ್ಚಕ್ಕೆ ತೀರ್ಮಾನ ತಗೊಂಡು ಅನೇಕ ವರ್ಷ ಆಯ್ತು, ನಾವು ಅದನ್ನು ತೆಗೆಯಲ್ಲ. ಇವತ್ತಿನವರೆಗೂ ಕುಮಾರಸ್ವಾಮಿ ಬಾಯಿ ಬಿಡ್ತಾ ಇಲ್ಲ. ಇವರು TADA ತಗೊಂಡು ಪತ್ರಿಕೆ ಹೇಳಿಕೆ ಕೊಟ್ಕೊಂಡು ತಿರುಗ್ತಾ ಇದ್ದಾರೆ. ಯಾಕ್ಬೇಕಂತ ಮಂತ್ರಿಗಿರಿ? ಸೌಕಾರರು ಆಳು ಮದುವೆ ಮಾಡ್ದಂಗೆ ವಿಜೃಂಭಣೆಯಿಂದ ಮದುವೆ. ಆ ಪರಿಸ್ಥಿತಿ ಆಗಿದೆ ಕುಮಾರಸ್ವಾಮಿ ಅವ್ರದ್ದು. ಏನಿಲ್ಲ, ನಿಮ್ಮಪ್ಪ ಪ್ರಧಾನಮಂತ್ರಿ ಆಗಿದ್ದವರು, ದೇಶ ನಡೆಸಿದವರು. ಆದ್ರೆ ಇವತ್ತು ನೀವು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿದ್ದೀರಲ್ಲಿ. ಒಂದು PS ಇಟ್ಕೊಳ್ಳೋ ಅಧಿಕಾರ ನಿಮಗಿಲ್ಲ. ಒಂದು ನಿರ್ಣಯ ತಗೊಳ್ಳೋ ಅಧಿಕಾರ ನಿಮಗಿಲ್ಲ. ನಿರ್ಣಯ ತಗೋ ಅಧಿಕಾರ ಇದ್ರೆ ನಿರ್ಣಯ ಮಾಡಿ, ಎಸ್ VSL ಶುಡ್ ಬಿ ಓಪನ್ ವಿತ್ ಇನ್ 7 days ಹೇಳಿ. ಆಗತ್ತಾ? ನಾನಿದ್ದಾಗ ನಮ್ಮ ಮಂತ್ರಿ ಕುಮಾರಸ್ವಾಮಿ ನಿಮ್ಮ ಅಪ್ಪರ ಕಾಲದಲ್ಲಿ ಏರ್ಲೈನ್ ಪಾಲಿಸಿಯನ್ನು, ಏರ್ಪೋರ್ಟ್ ಟಾಟಾದವ್ರು ಹೇಳಿದ್ರೆ ಬಿಲ್ಟ್ ಆಪರೇಟ್ ಅಂಡ್ ಓನ್, ನಾಳಿದ ನೋ ಬಿಲ್ಟ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್, ನೋ ಫಾರಿನ್ ಏರ್ಲೈನ್ಸ್ ಇನ್ ಇಂಡಿಯಾ. ನಾನು ತಗೊಂಡಂತ ಪಾಲಿಸಿ ನಾ ಹೋದ್ಮೇಲೂ 20 ವರ್ಷ ಇತ್ತದು. ಎಷ್ಟೇ ಒತ್ತಡ ಬಂದ್ರು ಪಾಲಿಸಿ ಚೇಂಜ್ ಮಾಡಕ್ ಹೋಗಿಲ್ಲ ನಾವು. ಎಸ್, ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕೊಡಬೇಕು, ಕೊಟ್ವಿ ನಾವು. ನೀವು ಕರ್ನಾಟಕಕ್ಕೆ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿದೀನಿ ನಾನು ಮಂತ್ರಿ ಆದ್ಮೇಲೆ ಯಾವ್ದಾದ್ರು ಒಂದು ಹೇಳ್ರಿ. ನಿರ್ಮಲಾ ಸೀತಾರಾಮನ್ಗೆ ಹೇಳಿ, ಆ 4 ಲಕ್ಷ ಕೋಟಿಯಲ್ಲಿ ಕನಿಷ್ಠ ಒಂದು 2 ಲಕ್ಷ ಕೋಟಿ ಆದ್ರೂ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದ ದುಡ್ಡು ವಾಪಸ್ ತರ್ರಿ. ನಿಮ್ ಪಕ್ಕದಲ್ಲೇ ನಿರ್ಮಲಾ ಸೀತಾರಾಮನ್ ಮಂತ್ರಿಯಾಗಿ ಕೂರ್ತಾರಲ್ಲ. ನಮ್ ನೀರಾವರಿ ಯೋಜನೆಗಳು, ಮಾದಾಯಿ, ಬೆಣ್ಣೆತೋರ, ಇವೆಲ್ಲ ಯೋಜನೆಗಳು ನೆಲಮುದ್ದಿಗೆ ಬಿದ್ದಿದ್ದಾವೆ. ಸೆಂಟ್ರಲ್ ಅವ್ರು ಹಿಡ್ಕೊಂಡು ಕೂತಿದ್ದಾರೆ. ಅಪ್ಪರ್ ಭದ್ರಾಗ 5,000 ಕೋಟಿ ಕೊಡ್ತೀನಿ ಅಂತ ಹೇಳಿ 2 ವರ್ಷದಿಂದ ಹೇಳಿದ್ರು. ಎಲೆಕ್ಷನ್ಗಿಂತ ಮುಂಚೆ ₹1 ಕೊಟ್ಟಿಲ್ಲ. ಅದ್ರ ಬಗ್ಗೆ ಮಾತಾಡಿ ಕುಮಾರಸ್ವಾಮಿ ಅವರೇ. ಇನ್ನೊಂದು, ಈಗ ರಾಜ್ಯಪಾಲರು ಕಳಿಸಿದಂತಹ ಬಿಲ್ಗಳನ್ನ ರಾಷ್ಟ್ರಪತಿಯವರು ಮಾಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಅನ್ನ ಕೊಟ್ಟಿದೆ. 3 ತಿಂಗಳೊಳಗಾಗಿ ನೀವು ಅದನ್ನು ಕ್ಲಿಯರ್ ಮಾಡಿ. ಬೆಸ್ಟ್ ಇಟ್ ಶುಡ್ ಬಿ. 3 ತಿಂಗಳು ಯಾಕಬೇಕು? 3 ದಿವಸದಲ್ಲಿ ತೀರ್ಮಾನ ತಗೋಬಹುದು ರಾಷ್ಟ್ರಪತಿಯವರು. ಒಂದು ಬಿಲ್ ಒಂದು ರಾಜ್ಯ ಸರ್ಕಾರ ಕಳಿಸಿದ ಮೇಲೆ ಅದು ರಾಜ್ಯ ಸರ್ಕಾರದ ಪರಮಾಧಿಕಾರ. ಅದನ್ನು ನೋಡೇ ತಮಿಳುನಾಡಿನವರು ಇವತ್ತು ಧಿಕ್ಕರಿಸಿದ್ದಾರೆ. ಹೀಗಾದ್ರೆ ರಾಜ್ಯ ಒಕ್ಕೂಟ ಉಳಿಯಲ್ಲ. ಪ್ರತ್ಯೇಕ ರಾಜ್ಯದ ಕೂಗುಗಳು ಜಾಸ್ತಿ ಆಗ್ತವೆ. ಆದ್ರಿಂದ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಅನ್ಯಾಯ ಮಾಡಿದೆ. ಅದು ಜನಗಣತಿನು, ಪಾರ್ಲಿಮೆಂಟ್ ಸೀಟ್ಗಳು
ಮೊನ್ನೆ ತನ ನಾವು ಮೀಟಿಂಗ್ ಮಾಡಿ ಹೇಳಿದ್ದೀವಿ, ರೈತ ಸಂಘ ದಲಿತರೆಲ್ಲ ಸೇರಿ ಈ ಸೀಟ್ಗಳು ಹೆಚ್ಚು ಮಾಡ್ತಕ್ಕಂಥದ್ದು ನಾರ್ತ್ ಸೌತ್ ಈಕ್ವಲ್ ಆಗಿರ್ಬೇಕು. ಉತ್ತರ ಭಾರತೀಯರ ಪ್ರಾಬಲ್ಯ ಪಾರ್ಲಿಮೆಂಟ್ನಲ್ಲಿ ಜಾಸ್ತಿ ಮಾಡಿ ದಕ್ಷಿಣಕ್ಕೆ ಸಂಪೂರ್ಣವಾಗಿ ಕಡೆಗಣಿಸಬೇಕು ಅಂತ ಏನು ಹೊಂಟಿದ್ದೀರಿ, ಇದು ಕೂಡುದು. ಇದು ರಾಜ್ಯಕ್ಕೆ ಅನ್ಯಾಯ ಆಗತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.